ನಮಸ್ತೆ ಎಲ್ಲರಿಗೂ. ಒಂದು 5 ನಿಮಿಷದಲ್ಲಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ ಈ ಸ್ವೀಟು. 5 ನಿಮಿಷದಲ್ಲಿ ಮಾಡ್ಕೋಬಹುದು. ಈ ರೆಸಿಪಿ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ಹೇಳಿ ಹೋಗಿ ನೋಡಿಕೊಂಡು ಬರೋಣ ಬರ್ರಿ. ಒಂದು 5 ನಿಮಿಷದಲ್ಲಿ ಸ್ವೀಟ್ ಮಾಡ್ಕೊಳ್ಳೋಂಥ ರೆಸಿಪಿ ನಾನು ನಿಮ್ಗೆ ಕೂಡ ಶೇರ್ ಮಾಡ್ಕೊಳಕತ್ತೀನಿ. ನೋಡಿರಿ, ಇಲ್ಲಿ ನಾನು ಮೊದಲಿಗೆ ಒಂದು ಅರ್ಧ ಕಪ್ಪಿನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಒಂದು ಬಟ್ಲದಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ ರೀ. ಕೊಬ್ಬರಿ ಪುಡಿ ಇದು ಮನೆಯಲ್ಲೇ ಒಣಗಿದ ಕೊಬ್ಬರಿ ಇತ್ತಂದ್ರೆ ಮಾಡ್ಕೋಬೋದು ರೀ. ಮೇಲ್ಗಡೆ ಇರೋಂಥ ಕಪ್ಪು ಭಾಗನ ತೆಗೆದು ಮಾಡ್ಕೋಬೋದು. ಇಲ್ಲಿ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿನಿ ರೀ. ಸಕ್ಕರೆಗೆ ನಾವು ಪೌಡ್ರ್ ಮಾಡ್ಕೊಳ್ಳೋ ಟೈಮ್ನಾಗ 1-2 ಏಲಕ್ಕಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದರ ರುಚಿ ಕೂಡ ಹೆಚ್ಚಾಗುತ್ತೆ, ಸ್ವೀಟಿನ ರುಚಿ. ಹಾಗಾಗಿ ನಾನು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿನಿ. ಇವಾಗ ಈ ಅವಲಕ್ಕಿನ ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ನೋಡಿ, ನಾನು ಗ್ಯಾಸ್ನಾಗೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ಕೊಂಡು ನೋಡಿರಿ. ತುಪ್ಪ ಇಷ್ಟ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಹಾಕ್ಕೋಬೋದು. ಇವಾಗ ಇದು ಸ್ವಲ್ಪ ಲೈಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ. ಫ್ರೈ ಯಾಕೆ ಮಾಡ್ಕೋಬೇಕಂದ್ರೆ ಅವಲಕ್ಕಿದು ಹಸಿ ಸ್ಮೆಲ್ ಹೋಗ್ಬೇಕಲ್ರಿ. ಹಾಗಾಗಿ ಹಸಿ ಸ್ಮೆಲ್ ಹೋಯ್ತು ಅಂದ್ರೆ ಸ್ವೀಟ ಪ್ರಮಾಣ ಹೆಚ್ಚಾಗ್ತದೆ ಅಂಥೇಳಿ ಇದನ್ನು ನಾನು ಫ್ರೈ ಮಾಡ್ಕೊಳಕತ್ತೀನಿ ರೀ. ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಫ್ರೈ ಮಾಡಿದೆವಂದ್ರೆ ಟೇಸ್ಟ್ ಅಂತೂ ಚೆನ್ನಾಗಿ ಬರ್ತದೆ ರೀ. ಇದು ಎಷ್ಟು ಫ್ರೈ ಮಾಡ್ಕೋಬೇಕಂತ ನಾನು ಫ್ರೈ ಮಾಡಿಕೊಂಡು ತೋರಿಸ್ತೀನಿ ರೀ ನಿಮಗೆ. ನೋಡಿ, ಇದನ್ನು ಈ ಥರ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ. ಅವಲಕ್ಕಿದ ಹಸಿ ಸ್ಮೆಲ್ಲಂತೂ ಹೋಗ್ಯದ್ರಿ. ಇವಾಗ ಇದು ರೆಡಿ ಆಯಿತು. ಇದು ನಾನು ಅದೇ ಬೌಲಿಗೆ ತಕ್ಕೋತೀನಿ ನೋಡಿರಿ. ನೋಡಿ, ನಾನು ಅದೇ ಬೌಲಿಗೆ ತಕ್ಕೊಂಡಿದ್ದೀನಿ. ಇಷ್ಟು ಮಾಡ್ಕೊಂಡ್ರೆ ಸಾಕು ನೋಡಿರಿ. ನೋಡಿರಿ, ಇಷ್ಟಾದ್ರೆ ಸಾಕ್ರಿ. ಇದು ಇವಾಗ ಸ್ವಲ್ಪ ತಣ್ಣಗಲಕ್ಕೆ ಬಿಡಂಬ್ರಿ. ತಣ್ಣಗಾಗೋ ತನಕ ನಾವು ಈ ಹಾಲಿನ ಪುಡಿನೂ ನಾವು ಸ್ವಲ್ಪ ಹುರ್ಕೊಂಡು ತೊಗೊಳಂಬ್ರಿ, ಅಂದರೆ ಫ್ರೈ ಮಾಡ್ಕೊಂಡು ತೊಗೊಳಂಬ್ರಿ. ಗ್ಯಾಸ್ ಹಚ್ಚಿ ನಾನು ಅದೇ ಪಾತ್ರೆ ಇಟ್ಕೊಂಡು ಅದಕ್ಕೂ ಕೂಡ ಅರ್ಧ ಸ್ಪೂನಿನಷ್ಟು, ಚಿಕ್ಕ ಸ್ಪೂನ್ ಇರ್ತಲ್ಲ ರೀ, ಅದರಲ್ಲಿ ಅರ್ಧ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಂಡಿನಿ. ಇವಾಗ ಅದಕ್ಕೆ ಹಾಲಿನ ಪುಡಿನ ಸೇರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ನಾವು ಕೈ ಬಿಡದೇ ಇರೋಂಗೆ ಚೆನ್ನಾಗಿ ತಿರುವಿ ತೊಗೋಬೇಕ್ರಿ. ಇಲ್ಲಾಂದ್ರೆ ತಳ ಹಿಡ್ಕೊಂಡ್ಬಿಡ್ತದೆ. ತಳ ಹಿಡಿತಂದ್ರೆ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ ಸ್ವೀಟಿಂದು. ಹಾಗಾಗಿ ಕರೆಕ್ಟಾಗಿ ನಾವು ಇದನ್ನು ಸ್ವಲ್ಪ ಕೈ ಬಿಡದೇ ಇರೋಂಗೆ ನಾವು ಇದನ್ನು ಫ್ರೈ ಮಾಡಿಕೊಂಡು ತೊಗೋಬೇಕಾಗ್ತದ್ರಿ. ಇದನ್ನು ನಾನು ಇವಾಗ ಫ್ರೈ ಮಾಡಿಕೊಂಡು ತೊಗೋತೀನಿ ನೋಡಿ. ನಾನು ಈ ಥರ ಇಷ್ಟು ಇದನ್ನು ಹಾಲಿನ ಪುಡಿನ ಫ್ರೈ ಮಾಡಿಕೊಂಡೆ. ಇಷ್ಟು ಆದ್ರೆ ಸಾಕ್ರಿ. ಇದನ್ನು ಸ್ವಲ್ಪ ಹಾಲಿನ ಪುಡಿ ಬಿಸಿ ಆದ್ರೆ ಸಾಕು ನೋಡಿ. ಯಾಕೆ ಮಾಡ್ಕೊಳ್ಳೋದಪ್ಪ ಅಂದ್ರೆ ಇದನ್ನು ನಾವು ಹಾಲಿನ ಪುಡಿನ ಫ್ರೈ ಮಾಡ್ಕೊಂಡು ಮಾಡಿದೆವಪ್ಪ ಅಂದ್ರೆ ಸ್ವೀಟಿಂದು ಪ್ರಮಾಣ ಹೆಚ್ಚಾಗುತ್ತೆ ಅಂತೇಳಿ ಅಷ್ಟೇ ರೀ, ಮತ್ತೇನಿಲ್ಲ. ಹುರ್ಕೊಂಡು ಮಾಡ್ದೇವಂದ್ರೆ ಫ್ರೈ ಮಾಡ್ಕೊಂಡು ಮಾಡ್ದೇವಂದ್ರೆ ಅದ್ರದ್ದು ರುಚಿ ಹೆಚ್ಚಾಗ್ತದೆ ಅಂತೇಳಿ ಹುರ್ಕೊಳ್ಳೋದು. ಇವಾಗ ಇದು ಆಯ್ತು ರೀ. ನಾನು ಗ್ಯಾಸ್ ಬಂದ್ ಮಾಡಿ ಇದೇ ಪಾತ್ರೆ ಒಳಗೆ ಇಲ್ಲೇ ಬಿಟ್ಟಿರ್ತೀನಿ. ಇವಾಗ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಬರಂಬರ್ರಿ. ನೋಡಿ, ಇದು ಇವಾಗ ತಣ್ಣಗಾಗಿದೆ. ಇದು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ತೊಗೋತೀನಿ ರೀ. ನೋಡಿ, ಅವಲಕ್ಕಿನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬಂದೆ. ಈ ರೀತಿ ರುಬ್ಕೊಂಡ್ರೆ ಸಾಕು ನೋಡಿರಿ. ಇಷ್ಟಾದ್ರೆ ಸಾಕು. ಇದಕ್ಕೆ ನಾವು ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡಿವಲ್ರಿ, ಇದ್ರದ್ದು ಘಮ ನೋಡಿರಿ ಎಷ್ಟು ಹೆಚ್ಚಾಗಿ ಘಮ ಬರ್ತಾಯಿದೆ. ಇಷ್ಟಾದ್ರೆ ಸಾಕು ನೋಡಿರಿ. ಇವಾಗ ಇಲ್ಲಿ ನಾವು ಹಾಲಿನ ಪುಡಿನ ಫ್ರೈ ಮಾಡಿ ಇಟ್ಕೊಂಡಿವಲ್ರಿ, ಅದಕ್ಕೆ ಇದನ್ನು ಹಾಕ್ಕೊಳ್ತಾಯಿ ನೋಡಿರಿ. ಪೌಡ್ರ್ ಮಾಡಿರುವಂಥ ಅವಲಕ್ಕಿನ ಇಷ್ಟನ್ನು ನಾನು ಇದಕ್ಕೆ ಹಾಕ್ಕೋತೀನಿ ನೋಡಿರಿ. ನೋಡಿ, ಫ್ರೈ ಹರ್ಕೊಂಡಿದ್ದು ಅವಲಕ್ಕಿ ಏನು ಹರ್ಕೊಂಡಿವಲ್ರಿ ಅದನ್ನು ಇಷ್ಟು ನಾನು ಇದಕ್ಕೆ ಹಾಕ್ಕೊಂಡೀನಿ. ಇವಾಗ ಈ ಕೊಬ್ಬರಿನ ಪುಡಿನೂ ನಾನು ಇದಕ್ಕೆ ಹಾಕ್ಕೋತೀನಿ ರೀ. ಇಷ್ಟು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ರಿ, 2 ಏಲಕ್ಕಿ ಹಾಕಿ ಅದನ್ನು ನೋಡ್ಕೊಂಡು ಹಾಕೋರಿ. ತುಂಬ ಸಿಹಿ ಬೇಕನ್ನೋರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬೋದು. ನೋಡಿ, ಇಲ್ಲ ಕಡಿಮೆ ಬೇಕನ್ನೋರು ನೋಡಿ ಹಾಕೊಳ್ಳೋದ್ರೆ. ಇದು ನಾನು ಇವಾಗ ಫಸ್ಟಿಗೆ ಮಿಕ್ಸ್ ಮಾಡ್ತೀನಿ ನೀಟಾಗಿ. ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಕೈಲಿ ಕರೆಕ್ಟಾಗಿ ಎಲ್ಲನೂ ಹೊಂದಂಗೆ ಮಿಕ್ಸ್ ಮಾಡ್ಕೊಳಂಬ್ರಿ ಇದನ್ನು ನೀಟಾಗಿ. ನೋಡಿ, ನಾನು ಇವಾಗ ಕೈಯಿಂದ ನೀಟಾಗಿ ಕಲಸಿ ತೊಗೊಂಡೆ ನೋಡಿರಿ ಎಲ್ಲನೂ ಹೊಂದಂಗೆ. ನನಗೆ ಸಕ್ಕರೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ನಾನು ಇಲ್ಲಿರೋಂಥ ಇನ್ನೂ ಸ್ವಲ್ಪ ಅರ್ಧ ಬಟ್ಲದಷ್ಟು ಇತ್ತಲ್ರಿ, ಒಟ್ಟು ಹಾಕ್ಕೊಂಡು ನಾನು ಕಲಿಸ್ಕೊಂಡೆ. ಒಟ್ಟಿಗೆ 1 ಬಟ್ಲದಷ್ಟು ಸಕ್ಕರೆ ಪೌಡ್ರನ್ನ ಹೋಯ್ತಿದ್ದಕ್ಕೆ. ಇವಾಗ ಇದನ್ನು ನೀಟಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿರಿ, ಕಾಸಿ ಆರಿಸಿಟ್ಟಿರುವಂಥ ಹಾಲು. ಈ ಹಾಲನ್ನು ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೋಬೇಕ್ರಿ. ಒಮ್ಮೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ಪೂರ್ತಿ ತಿಳಿಯಾಗಿಬಿಡ್ತದೆ. ಸ್ವಲ್ಪ ನೋಡಿ ನಾವು ಇದನ್ನು
ನೀಟಾಗಿ ಕೈಲಿ ಕಲಸ್ಕೋಬೇಕಾಗ್ತದೆ. ಇವಾಗ ನಾನು ಸ್ವಲ್ಪ ಹಾಕ್ಕೊಂಡೀನಿ ರೀ. ಇಲ್ಲಿ ಒಂದು ಅರ್ಧ ಬಟ್ಲದಷ್ಟು ಹಾಲು ತೊಗೊಂಡಿದೆ, ನಾನು ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಇದು ಇವಾಗ ನಾನು ಕಲಿಸ್ತೀನಿ ನೋಡಿ. ಇಲ್ಲಿ ನಾನು ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಈ ರೀತಿ ಐತೆ ನೋಡಿರಿ. ಇದು ಸಾಕು, ಇವಾಗ ಜಾಸ್ತಿ ಹಾಲು ಹತ್ತಂಗಿಲ್ಲ. ನಾನು ಅರ್ಧ ಬಟ್ಲದಷ್ಟು ಹಾಲು ತೊಗೊಂಡಿದ್ದೆ, ಸ್ವಲ್ಪ ಹಾಲು ಹಾಕ್ಕೊಂಡಿನಿ ನೋಡಿರಿ. ಸ್ವಲ್ಪದಾಗೆ ಇದು ರೆಡಿಯಾಗಿ ಹೋಯಿತು. ಯಾಕಪ್ಪ ಅಂದ್ರೆ ಸಕ್ಕರೆ ಇರ್ತದೆ ನೋಡಿರಿ, ಸಕ್ಕರೆದಿಂದ ನಾವು ನೋಡಿನೇ ಹಾಕೋಬೇಕಾಗ್ತದೆ. ಇದು ಇವಾಗ ಇಷ್ಟ ಆದ್ರೆ ಸಕ್ಕರೆ ಇದು ಒಂದು ಪ್ಲೇಟಿಗೆ ನಾನು ಹಾಕೋತೀನಿ ನೋಡಿರಿ. ನೋಡಿ ನಾನೊಂದು ತಟ್ಟೆ ತೊಗೊಂಡಿದ್ದೀನಿ ಈ ಥರದ್ದು. ನೀವು ತಟ್ಟೆನಾದ್ರೂ ತೊಗೋಬೋದು ಅಥವಾ ಟಿಫಿನ್ ಬಾಕ್ಸ್ ಇರ್ತದಲ್ರಿ ಅದನ್ನಾದ್ರೂ ತೊಗೋಬೋದು. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಚಿದ್ದೀನಿ ನಾನು ನೋಡಿ. ಇವಾಗ ಮಾಡಿಟ್ಟಿರುವಂಥ ಸ್ವೀಟ್ನ ಹಾಕಿ ನಾನು ಕೈಯಿಂದ ಈ ರೀತಿ ತಟ್ಟಿ, ನಮಗೆ ಯಾವ ಆಕಾರ ಬೇಕು, ಮತ್ತು ಗೋಲ್ಕಾದ್ರೆ ಗೋಲ್ಕು ಮತ್ತು ಚೌಕಾದ್ರೆ ಚೌಕು, ಈ ಸ್ವೀಟ್ನ ಈ ರೀತಿ ನಾನು ರೆಡಿ ಮಾಡಿ ತೊಗೋತೀನಿ ನೋಡಿ. ನಾನು ಸ್ವಲ್ಪ ತುಪ್ಪ ಹಚ್ಚಿ ಹಾಕ್ಕೊಂಡಿದ್ದೀನಲ್ಲ ಆ ತಟ್ಟೆದಲ್ಲಿ ಈ ರೀತಿ ನಾನು ರೌಂಡ್ಗೆ ಮಾಡ್ಕೊಂಡೆ ನೋಡಿರಿ. ಇದು ನಾವು ಇವಾಗ ಒಂದು 10-20 ನಿಮಿಷ ಬಿಡಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಹಾಲು ಮತ್ತು ಹಾಲಿನ ಪೌಡ್ರ ಅವಲಕ್ಕಿನ ಎಲ್ಲನೂ ಸೇರಿ ಹಾಕ್ಕೊಂಡಿವಲ್ರಿ, ಅದನ್ನ ಇಟ್ಟು ಸೆಟ್ ಆಗಬೇಕಲ್ಲ. ಹಾಗಾಗಿ ನಾನು ಒಂದು 10 ನಿಮಿಷ ಅಥವಾ 15 ನಿಮಿಷ ತನಕ ಬಿಡ್ಬೋದು. 20 ನಿಮಿಷ ಬಿಟ್ಟರು ತುಂಬ ಒಳ್ಳೆಯದೇ. ಅಥವಾ ಹಾಗೆ ಬೇಕು ಅಂದರೆ ಹಾಗೇನು ಕಟ್ ಮಾಡ್ಕೊಂಡು ತಿನ್ಬೋದು ರೀ, ನಡೀತದ್ರಿ ಇದು. ನಾನು ಇದಕ್ಕೆ ಒಂದು 10 ನಿಮಿಷ ಬಿಟ್ಟಿರ್ತೀನಿ. ಈ ರೀತಿ ನಾನು ಕಟ್ ಮಾಡಿ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನಮ್ಮ ಮನೆ ಮಗು ತೊಗೊಂಡು ತಿಂದು ಬಿಟ್ಟದ್ರಿ, ಏನು ಮಾಡೋಕ್ಕಾಗಲ್ಲಲ್ರಿ, ಮಕ್ಕಳಲ್ವ. ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿರಿ. ಈ ಪೀಸಸ್ ತುಂಬ ಚೆನ್ನಾಗಿ ಬರ್ತಾವ್ರಿ. ಇವಾಗ ನಾನು ಇದು ಕಡೆಗೆ ತಗೋತೀನಿ ನೋಡಿರಿ. ರೆಡಿ ಆಯ್ತು ನೋಡಿರಿ, ನಾವು ಮಾಡಿರುವಂಥ ಸಿಂಪಲಾಗಿ ಸ್ವೀಟು 5 ನಿಮಿಷದಲ್ಲಿ ಮಾಡ್ಕೋಬೋದು. ನಾವು ಮಾಡಿರುವಂಥ ಸ್ವೀಟು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ, ಥ್ಯಾಂಕ್ ಯು.